ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿಗಿರಿ ವ್ಲಾಗ್. ನಾನಿವತ್ತು ನಿಮ್ಮೆಲ್ಲರಿಗೂ ಪನ್ನೀರ್ ಮಸಾಲ ಹೇಗೆ ಮಾಡ್ತೀನಿ ನಾನು ಆ ರೆಸಿಪಿನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಚಕ್ಕೆ, ಲವಂಗ, ಬಾದಾಮ್ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಮೆಣಸು, ಧನಿಯಾ ಪೌಡರು, ಸ್ವಲ್ಪ ಜೀರಿಗೆ ಮತ್ತು ಚಿಲ್ಲಿ ಪೌಡರು, ಮತ್ತು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ, ಮತ್ತು ಟೊಮ್ಯಾಟೊ, ಆನಿಯನ್ನು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಪನ್ನೀರ್. ಸೊ ಪನ್ನೀರ್ ನೀವು ಎಷ್ಟು ಅಮೌಂಟ್ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಸ್ಪೈಸಸ್ ಮತ್ತು ಇದೆಲ್ಲ. ಸೊ ಆ್ಯಂಡ್ ಆಲ್ಸೋ ನಿಮಗೆ ಒಂದು ಕೈ ಅಳತೆ ಅನ್ನೋದಿರುತ್ತಲ್ಲ, ಸೊ ಅದನ್ನು ನೋಡ್ಕೊಂಡು ನೀವು ಹಾಕೊಬೋದು. ಇದು ಇಷ್ಟೇ ಹಾಕಬೇಕಂತ ಏನಿಲ್ಲ. ನಿಮ್ಗೆ ಎಷ್ಟು ಗ್ರೇವಿ ಬೇಕು ಮತ್ತು ಎಷ್ಟು ಪನ್ನೀರ್ ತೊಗೊಂಡಿರ್ತೀರ ಅದ್ರ ಅಮೌಂಟ್ ಮೇಲೆ ನೀವು ಈ ಇಂಗ್ರೀಡಿಯೆಂಟ್ಸ್ನ ತೊಗೋಬೇಕಾಗಿರುತ್ತೆ. ಫಸ್ಟ್ ಮಸಾಲಾನ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಏನು ಸ್ಪೈಸಸ್ ಇರುತ್ತೆ ನೋಡಿ ಅದನ್ನೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಪನ್ನೀರ್ನ ನೀವು ಕ್ಯೂಬಿಕ್ ಶೇಪಲ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು, ಅದರದ್ದೇನು ಇದಿಲ್ಲ. ಅಲ್ಲಿ ನಾನು ಮೆನ್ಷನ್ ಮಾಡೋದು ಮರೆತೆ. ಸೊ ಇಲ್ಲಿ ಆಯಿಲ್ ಹಾಕಿದ್ಮೇಲೆ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಸೊ ಅದಕ್ಕೆ ನಾನು ಏನೇನು ಸ್ಪೈಸಸ್ ತೊಗೊಂಡಿದ್ದೆ ಆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ಚಕ್ಕೆ, ಲವಂಗ, ಆಮೇಲೆ ಒಂದೆರಡು ಏಲಕ್ಕಿಕಾಯಿ ಮತ್ತು ಮೆಣಸು, ಜೀರಿಗೆ, ಅದಾದಮೇಲೆ ಬಾದಾಮ್ ಮತ್ತು ಗೋಡಂಬಿ ಈಸ್ ಆಪ್ಷನಲ್, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹಾಕಿರೋದು. ಮತ್ತು ಮನೇಲಿ ಕರ್ಡ್ ಇದ್ದರೆ 1 ಸ್ಪೂನ್ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಸಾಲ ರೆಡಿ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ಸೀದೋಗ್ಬಿಟ್ರೆ ಕಷ್ಟ ಅಲ್ವಾ. ಸೊ ದಟ್ಸ್ ವೈ. ಅದಾದಮೇಲೆ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಮೆಣಸಿನ್ಕಾಯಿನ ಯೂಸ್ ಮಾಡೋದು. ಅದಾದಮೇಲೆ ಆನಿಯನ್, ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದೆ ಅಂತ ಅಂದಾಗ ನೀವು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಹಾಕಿ 1-2 ಮಿನಿಟ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಓಕೆ,
ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ಆಫ್ ಮಾಡಿ ಸ್ವಲ್ಪ ಆರಲಿ, ಆರಾದ್ಮೇಲೆ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಬಿಸಿ ಇದಾಗಲೇ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಫಸ್ಟೇ ನಾವು ಕ್ಯೂಬ್ ಶೇಪ್ಸಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇದನ್ನು ಏನು ಮಾಡಬೇಕಂದ್ರೆ, ಸೊ ಫ್ರೈ ಮಾಡಿ ನೀವು ಹಾಗೇ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ವಿತೌಟ್ ಫ್ರೈ ಕೂಡ ನೀವು ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಫ್ರೈ ಮಾಡಿದ್ರೆ ಒಂಥರ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನು 2 ಥರನೂ ಟ್ರೈ ಮಾಡಿದ್ದೀನಿ, ಬಟ್ ನಂಗೆ ಇದೇ ಇಷ್ಟ ಆಗಿದ್ದು. ಸೊ ಅದಕ್ಕೆ ನಾನು ನಿಮಗೆ ಇಲ್ಲಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಜಾಸ್ತಿ ಏನು ಆಯಿಲ್ ಹಾಕ್ಕೋಬೇಕಾಗಿಲ್ಲ, 1-2 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಒಂದೇ ಸಲ ಎಲ್ಲ ಹಾಕ್ಕೊಂಬಿಡಿ, ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತೆಗೆದು ಮತ್ತು ಅದೇ ಆಯಿಲ್ಗೆ ಇನ್ನು ಬಾಕಿ ಪನ್ನೀರ್ ಏನಿರುತ್ತೆ ಆ ಥರ ಹಾಕ್ಕೊಳ್ಳಿ. ಸೊ ನಾನು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಎಲ್ಲ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಇದು ಬೇಯಿಸಿರೋ ಬಟಾಣಿ. ಸೊ ರಾತ್ರಿನೇ ನೆನೆಸಿಟ್ರೆ ಒಳ್ಳೆಯದು, ಚೆನ್ನಾಗಿ ಬೇಗ ಬೇಯಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಒಂದು ಎಷ್ಟು ವಿಷಲ್ ನೋಡಿಕೊಂಡು ಹೊಡಿಸಿ ಅದನ್ನು ಬೇಯಿಸಿರೋ ಬಟಾಣಿ ರುಚಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಈ ಮಸಾಲನೂ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ತಳ ಹಿಡಿದೇ ಇರೋ ಥರ ಸ್ವಲ್ಪ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕು ಗ್ರೇವಿದು ಕನ್ಸಿಸ್ಟೆನ್ಸಿ, ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅನ್ನೋದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ. ಒಂದು ಹಾಫ್ ಸ್ಪೂನಷ್ಟು ಮನೆಯಲ್ಲಿ ಮಾಡಿರೋ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆ್ಯಂಡ್ ಎಸ್, ರೆಡಿ ಟು ಸರ್ವ್.